ಈ ಬಾರಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ನಾವು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆಗಸ್ಟ್ 17-18ಕ್ಕೆ ಮಾಡ್ತಾ ಇದ್ದೇವೆ. ಎಲ್ಲರೂ ಇದು ಕೇವಲ ಕುಂದಾಪುರದವರಿಗಾಗಿ ಮಾತ್ರ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಇದು ದಕ್ಷಿಣ ಕನ್ನಡದ ಮತ್ತು ಕರಾವಳಿ ಭಾಗದ ಮತ್ತು ಕರ್ನಾಟಕದ ಎಲ್ಲ ಭಾಗದ ಜನ ಈ ಕಾರ್ಯಕ್ರಮಕ್ಕೆ ಆ ದಿವಸ ಆಗಮಿಸಿ ಚೆಂದ ಕಾಣಿಸಿಕೊಡಬೇಕು. ನಾವು ಏನು ಕಂಬಳವನ್ನು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಕುಂದಾಪುರ ಕನ್ನಡದ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕಿದ್ದೇವೆ. ಅದೇ ರೀತಿಯ ವಿವಿಧ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜೋಡಾಟಗಳು, ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತೆ. ಇದು ಕುಂದಾಪುರ ಕನ್ನಡ ಅನ್ನತಕ್ಕಂಥದ್ದು ಕೇವಲ ಒಂದು ಭಾಷೆ ಅಲ್ಲ, ಅದು ಒಂದು ಜೀವನ. ಅದನ್ನು ಕುಂದಾಪುರ ಕನ್ನಡದಲ್ಲಿ ಬದುಕು ಅಂತ ಕರೀತಾರೆ. ಅದರಿಂದ ತಾವೆಲ್ಲ ಆಗಮಿಸಬೇಕು, ನಮ್ಮ ಹೊಸ ಸಂಸ್ಕೃತಿಯ ಪರಿಚಯ ತಮಗೆ ಆಗಬೇಕು ಅಂತ ಕಳಕಳಿಯಿಂದ ತಮ್ಮನ್ನು ಕೇಳ್ಕೊಳ್ತೇನೆ. ಸರಿಸುಮಾರು 70,000 ಜನರ ನಿರೀಕ್ಷೆಯಲ್ಲಿ ನಾವು ಈ ಬಾರಿ ಇದ್ದೇವೆ. ನಮ್ಮ ಕುಂದಾಪುರದವರು ಮಾತ್ರ ಅಲ್ಲದೆ ಈ ಬಾರಿ ಕುಂದಾಪುರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು, ಕರಾವಳಿ ಭಾಗ ಸಂಬಂಧಪಟ್ಟಿರ್ತಕ್ಕಂಥವರು, ರಾಹುಲ್ ಕ್ರಿಕೆಟ್ ತಂಡದವರು, ಅವರು ನಾಯಕರು ಏನಿದ್ದರು ಅವರು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ರಿಷಬ್ ಶೆಟ್ಟಿಯವರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಜೂನಿಯರ್ NTR ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅಲ್ಲದೆ ನಮ್ಮ ಕರಾವಳಿ ಭಾಗದ ಇಡೀ ಸಿನಿಮಾ ತಂಡದವರು, ರಾಜ್ಯದ ಸಿನಿಮಾ ತಂಡದವರು ಮತ್ತು ಕರಾವಳಿ ಭಾಗದ ಎಲ್ಲ ಪ್ರಮುಖ ಉದ್ಯಮಿ ವರ್ಗದವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೀಲಿಕ್ಕಿದೆ. ತಾವೆಲ್ಲರೂ ಆಗಮಿಸಬೇಕು. ಆಗಸ್ಟ್ 17-18 ತಮ್ಮೆಲ್ಲರ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತೀನಿ. ಕುಂದಾಪುರ ಪ್ರತಿಷ್ಠಾನ ಬೆಂಗಳೂರು ಇದರ ವತಿಯಿಂದ ಆಯೋಜಿಸಲಾಗುತ್ತಿರುವಂಥ ಕಾರ್ಯಕ್ರಮ ಕುಂದಾಪುರ ಕನ್ನಡ ಹಬ್ಬ 2024. ಇದು ಕುಂದಾಪುರ ಕನ್ನಡ ಪ್ರತಿಷ್ಠಾನ ಮತ್ತು ಕುಂದಾಪುರ ಭಾಗದವರು ಸೇರಿ ಆಯೋಜಿಸುತ್ತಿರುವುದಾದರೂ ಸಹ ಸರ್ವ ಕನ್ನಡಿಗರ ಹಬ್ಬ, ಸರ್ವ ಕರಾವಳಿಗರ ಹಬ್ಬ, ಇದೊಂದು ದೊಡ್ಡ ಕನ್ನಡದ ಹಬ್ಬ ಅನ್ನೋ ಪರಿಕಲ್ಪನೆಯಲ್ಲೇ ನಾವು ಹೋಗ್ತಾ ಇದ್ದೇವೆ. ಆ ದಿನ ವಿಶೇಷವಾಗಿ ನಮ್ಮ ಸ್ವರ ಕುಂದಾಪುರ ಭಾಗದ ಕರಾವಳಿಯ ಒಂದಿಷ್ಟು ಹಾಡುಗಳನ್ನು ಅಲ್ಲಿನ ಹೆಸರಾಂತ ಹಾಡುಗಾರರು ಹಾಡಲಿದ್ದಾರೆ. ಹಾಗೆ ಯಕ್ಷಗಾನದ ವಿಶೇಷ ಪ್ರಕಾರವಾದಂತಹ ಜೋಡಾಟ ಅದನ್ನು ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ನಾವು ಪ್ರಯತ್ನಿಸಲಿದ್ದೇವೆ. ಅದಲ್ಲದೆ ಹಾಗೆ ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿಯಾದಂತಹ ಮನು ಹಂದಾಡಿಯವರ ನಗೆ ನಾಟಕಗಳಿವೆ. ಹಾಗೆಯೇ ನಮ್ಮ ನೆಲದ ಪೌರಾಣಿಕ ಕಾರಣಿಕ ಕ್ಷೇತ್ರವನ್ನು ಒಂದು ಕಲ್ಪನೆಯಾಗಿಟ್ಟುಕೊಂಡು ಒಂದು ವಿಶೇಷವಾದಂಥ ನೃತ್ಯ ರೂಪಕವನ್ನು ಆಯೋಜಿಸ್ತಾ ಇದ್ದೇವೆ. ಅದೇ ಈ ವರ್ಷ ವಿಶೇಷ ಅಂತ ಹೇಳಿದರೆ ರಥೋತ್ಸವ. ನಮ್ಮ ಊರಿನಲ್ಲಿ ಹೇಗೆ ಹಬ್ಬದಲ್ಲಿ ರಥಗಳನ್ನು ಎಳೆದು ರಥೋತ್ಸವ ಮಾಡ್ತೇವೋ ಅದೇ ಸರ ಬೆಂಗಳೂರಿನಲ್ಲಿ ಸಹ ಒಂದು ರಥೋತ್ಸವವನ್ನು ಮಾಡಲಿದ್ದೇವೆ. ಇದರ ಜೊತೆ ಅನೇಕ ಸ್ಪರ್ಧೆಗಳಿವೆ. ಅಲ್ಲದೆ ಅನೇಕ ನಮ್ಮ ಕರಾವಳಿ ಮೂಲದ ಈಗ ಸಿನಿ ಸ್ಟಾರ್ಗಳು, ಸೆಲೆಬ್ರಿಟೀಸ್ ಯಾರಿದ್ದಾರೆ ಅವರೆಲ್ಲ ಈ 2 ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿದ್ದಾರೆ. 1 ಲಕ್ಷಕ್ಕೂ ಮೀರಿದ ಜನರು ಸೇರುವಂತಹ ನಿರೀಕ್ಷೆ ನಮ್ಮದು. 2 ದಿನಗಳ ನಿರಂತರವಾದಂತಹ ಕಾರ್ಯಕ್ರಮವನ್ನು ನಾವು ಆಯೋಜಿಸಲಿದ್ದೇವೆ. ಸರ್ವರೂ ಭಾಗವಹಿಸಿ ಯಶಸ್ಸಿನಲ್ಲಿ ಭಾಗಿಯಾಗಬೇಕೆಂದು ವಿನಂತಿ. ನಮಸ್ಕಾರ.